Hello everyone, in today's video I'll be sharing important notes that will help you understand this topic easily and prepare well for your exams. So make sure to watch till the end and note down all the key points. Friends, today we are going to solve the question answers from the 7th standard Tili Kannada. The chapter name is Dana Chintamani Attimabbe. ಇದನ್ನು ನಾವು 7ನೇ ತರಗತಿಯ ದ್ವಿತೀಯ ಭಾಷೆ ತಿಳಿ ಕನ್ನಡದಲ್ಲಿ ದಾನ ಚಿಂತಾಮಣಿ ಅತ್ತಿಮಬ್ಬೆ ಪಾಠ 10. ಓಕೆ, ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಮತ್ತೆ ಭಾಷಾಭ್ಯಾಸ ವ್ಯಾಕರಣದ ಅಂಶಗಳನ್ನೆಲ್ಲ ಫ್ರೆಂಡ್ಸ್, ಫಸ್ಟ್ ವಿ ಆರ್ ಗೋಯಿಂಗ್ ಟು ನೋ ದ ವರ್ಡ್ ಮೀನಿಂಗ್ ಹಿಯರ್. ಪದಗಳ ಅರ್ಥ ತಿಳಿಯಿರಿ. ಅನುಪಮ, ಹೋಲಿಕೆ ಮೀರಿದ, ಶ್ರೇಷ್ಠ ಮೀನ್ಸ್ ಎಕ್ಸಲೆಂಟ್. ಅವಳಿ, ಜೋಡಿ, ಪೇರ್. ಉಪವಾಸ, ಆಹಾರ ಸ್ವೀಕರಿಸದಿರುವುದು, ನಾಟ್ ಕನ್ಸ್ಯೂಮಿಂಗ್ ಫುಡ್. ಜಿನ, ಜೈನ ಸನ್ಯಾಸಿ, ಜೈನ್ ಮಾಂಕ್. ದೃಷ್ಟಿ, ನೋಟ, ಗೇಜ್. ಬಂಧು, ನೆಂಟ, ರಿಲೇಟಿವ್. ಮಿತ್ರ, ಗೆಳೆಯ, ಸ್ನೇಹಿತ, ಫ್ರೆಂಡ್. ಸಂಪನ್ನ ಅಂದ್ರೆ ಸಜ್ಜನ, ಶ್ರೇಷ್ಠ, ಧನಿಕ, ಜೆಂಟಲ್ಮ್ಯಾನ್ ಆರ್ ರಿಚ್. ಅನನ್ಯ, ಬೇರೆಯಲ್ಲದ, ಅದ್ವಿತೀಯ, ಯುನೀಕ್. ಈಡೇರು, ನೆರವೇರು, ಫುಲ್ಫಿಲ್ಡ್. ಕಲಿ, ವೀರ, ಬ್ರೇವ್. ಜಿನಬಿಂಬ, ತೀರ್ಥಾಂಕರರ ಪ್ರತಿಮೆ ಅಂದ್ರೆ ಇಮೇಜ್ ಆಫ್ ತೀರ್ಥಾಂಕರ. ಪ್ರಖ್ಯಾತ, ಪ್ರಸಿದ್ಧ, ಫೇಮಸ್. ಬಿಂಬ, ಪ್ರತಿರೂಪ, ಇಮೇಜ್. ಸನ್ನಡತೆ, ಒಳ್ಳೆಯ ನಡವಳಿಕೆ, ಗುಡ್ ಬಿಹೇವಿಯರ್. ಹಸ್ತ, ಕೈ, ಕರ, ಹ್ಯಾಂಡ್ ಆರ್ ಆರ್ಮ್. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ ಒನ್ ಸೆಂಟೆನ್ಸ್. ಓಕೆ, ದ ಫಸ್ಟ್ ಕ್ವಶನ್, ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಅತ್ತಿಮಬ್ಬೆಯ ತಂದೆ ತಾಯಿಯ ಹೆಸರೇನು? ಅತ್ತಿಮಬ್ಬೆಯ ತಂದೆ ಮಲ್ಲಪ್ಪಯ್ಯ ಮತ್ತು ತಾಯಿ ಅಬ್ಬಕಬ್ಬೆ. ಎರಡನೇ ಪ್ರಶ್ನೆ, ಅತ್ತಿಮಬ್ಬೆಯನ್ನು ಜನರು ಏನೆಂದು ಕೊಂಡಾಡುತ್ತಿದ್ದರು? ಉತ್ತರ, ಅತ್ತಿಮಬ್ಬೆ ದಾನಶೂರೆ, ದಯಾಶೀಲೆ, ಧರ್ಮಿಷ್ಠೆ ಮಾತ್ರವಲ್ಲದೆ ರಣಧೀರೆ ಎಂದು ಜನರು ಕೊಂಡಾಡುತ್ತಿದ್ದರು. ಅತ್ತಿಮಬ್ಬೆಯ ಮೇಲಿನ ಅಭಿಮಾನವನ್ನು ರನ್ನ ಹೇಗೆ ತೋರಿಸಿದ್ದಾನೆ? ಉತ್ತರ, ರನ್ನ ಮಹಾಕವಿಯು ಅತ್ತಿಮಬ್ಬೆಯನ್ನು ದಾನಚಿಂತಾಮಣಿ ಎಂದು ಹಾಡಿ ಹೊಗಳಿದ್ದಾನೆ. ಅಲ್ಲದೆ ತನ್ನ ಮಗಳಿಗೆ ಅತ್ತಿಮಬ್ಬೆ ಎಂದು ಹೆಸರಿಟ್ಟು ಅಭಿಮಾನ ಮೆರೆದಿದ್ದಾನೆ. ನೆಕ್ಸ್ಟ್ ಕ್ವಶನ್, ಬಾಲಕಿ ಅತ್ತಿಮಬ್ಬೆಯಲ್ಲಿ ಇದ್ದ ಗುಣಗಳಾವು? ಉತ್ತರ, ಬಾಲಕಿ ಅತ್ತಿಮಬ್ಬೆಯಲ್ಲಿ ಅತಿ ಚತುರ, ವಿನಯ ಮತ್ತು ವಿವೇಕ ಸಂಪನ್ನಳಾಗಿದ್ದಳು. ಅತ್ತಿಮಬ್ಬೆ ತನ್ನ ಅಣ್ಣಂದಿರಿಂದ ಯಾವ ವಿದ್ಯೆಗಳನ್ನು ಕಲಿತಳು? ಉತ್ತರ, ಅತ್ತಿಮಬ್ಬೆಯು ತನ್ನ ಅಣ್ಣಂದಿರೊಂದಿಗೆ ಕತ್ತಿವರಸೆ, ಕುದುರೆ ಸವಾರಿ ಮತ್ತು ಬಿಲ್ವಿದ್ಯೆಗಳನ್ನು ಕಲಿತಳು. ನೆಕ್ಸ್ಟ್ ಕ್ವಶನ್, ಅತ್ತಿಮಬ್ಬೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗುತ್ತಿದೆ? ಉತ್ತರ, ಕರ್ನಾಟಕ ಸರ್ಕಾರವು ಅತ್ತಿಮಬ್ಬೆಯ ಸ್ಮರಣಾರ್ಥ ಉತ್ತಮ ಸಾಧನೆಗೈದ ಮಹಿಳಾ ಸಾಹಿತಿಗೆ ಅತ್ತಿಮಬ್ಬೆ ಪ್ರಶಸ್ತಿ ನೀಡಿ ಗೌರವಿಸುತ್ತಾ ಬಂದಿದೆ. ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್ ಇನ್ 2 to 3 ಸೆಂಟೆನ್ಸಸ್. ಅತ್ತಿಮಬ್ಬೆಯ ವಿವಾಹ ಸಂದರ್ಭದಲ್ಲಿ ಬಂಧು ಮಿತ್ರರಿಗೆ ಏನನ್ನು ಉಡುಗೊರೆಯಾಗಿ ನೀಡಲಾಯಿತು? ಉತ್ತರ, ಅತ್ತಿಮಬ್ಬೆಯ ತಂದೆ ಮಲ್ಲಪ್ಪಯ್ಯ ಅವರು ಮದುವೆಗೆ ಬಂದ ಬಂಧು ಮಿತ್ರರಿಗೆ ಬಂಗಾರದ ಜಿನಬಿಂಬ ಹಾಗೂ ಕವಿ ಪೊನ್ನ ಮಹಾಕವಿಯ ಶಾಂತಿ ಪುರಾಣದ 1000 ಹಸ್ತಪ್ರತಿಗಳನ್ನು ಉಡುಗೊರೆಯಾಗಿ ನೀಡಿದರು. ತಾಯಿಯಾಗುವ ಸಂದರ್ಭದಲ್ಲಿ ಅತ್ತಿಮಬ್ಬೆಯ ಮಹಾ ಬಯಕೆ ಏನಾಗಿತ್ತು? ಉತ್ತರ, ತಾಯಿಯಾಗುವ ಸಂದರ್ಭದಲ್ಲಿ ಅತ್ತಿಮಬ್ಬೆಯ ಮಹಾ ಬಯಕೆ ಇವುಗಳಾಗಿದ್ದವು. 1000 ಜಿನಾಲಯಗಳನ್ನು ಕಟ್ಟಿಸಬೇಕು, 1000 ಬಂಗಾರದ ಜಿನಬಿಂಬಗಳನ್ನು ದಾನ ಮಾಡಬೇಕು ಮತ್ತು 1000 ಮುನಿಗಳಿಗೆ ಆಹಾರ ನೀಡಬೇಕು. ಅತ್ತಿಮಬ್ಬೆ ತನ್ನ ಗಂಡನೊಂದಿಗೆ ರಣರಂಗದಲ್ಲಿ ಹೇಗೆ ಹೋರಾಟ ಮಾಡುತ್ತಿದ್ದಳು? ಉತ್ತರ, ಅತ್ತಿಮಬ್ಬೆ ಕೆಲವು ವೇಳೆ ನಾಗದೇವನೊಂದಿಗೆ ತಾನೂ ಯುದ್ಧಕ್ಕೆ ಹೋಗುತ್ತಿದ್ದಳು. ಆಕೆ ಸಾರಥಿಯಾಗಿ ರಥ ನಡೆಸುತ್ತಿದ್ದಳು ಮತ್ತು ಕತ್ತಿ ಹಿಡಿದು ವೀರಾವೇಶದಿಂದ ಹೋರಾಡುತ್ತಿದ್ದಳು. ನೆಕ್ಸ್ಟ್ ಪ್ರಶ್ನೆ, ಅತ್ತಿಮಬ್ಬೆ ವಿದ್ಯಾಪೋಷಿತೆಯಾಗಿ ಮಾಡಿದ ಕಾರ್ಯಗಳೇನು? ಉತ್ತರ, ಅತ್ತಿಮಬ್ಬೆ ಕಷ್ಟದಲ್ಲಿದ್ದ ಬಾಲಕನೊಬ್ಬನನ್ನು ಕಂಡು ಮಮ್ಮಲ ಮರುಗಿದಳು. ಅವನಿಗೆ ಆಶ್ರಯ ದೊರಕಿಸಿ ಉತ್ತಮ ಮಾರ್ಗದರ್ಶನ ನೀಡಿದಳು. ಆ ಬಾಲಕ ಅಜಿತ ಸೇನಾಚಾರ್ಯರ ಶಿಷ್ಯನಾದ. ಅತ್ತಿಮಬ್ಬೆ ಗುರುಕುಲಕ್ಕೆ ಸಾಕಷ್ಟು ಧನ ಸಹಾಯ ಮಾಡಿದ್ದರಿಂದ ಅವಳು ವಿದ್ಯಾಪೋಷಿತೆ ಎಂದು ಗುರುತಿಸಿಕೊಂಡಳು. ಈ ಬಾಲಕನೇ ಮುಂದೆ ರನ್ನ ಮಹಾಕವಿಯಾದನು. ಅತ್ತಿಮಬ್ಬೆಯು ತನ್ನ ಗಂಡನ ಮರಣಾಂತರ ಮಾಡಿದ ಕಾರ್ಯಗಳು ಯಾವುವು? ಉತ್ತರ, ನಾಗದೇವನ ಮರಣಾಂತರ ಅತ್ತಿಮಬ್ಬೆಯು ವೈರಾಗ್ಯ ತಾಳಿದಳು. ಮಗ ಅಣ್ಣಿಗ ದೇವನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿ ಜಿನ ದೇವಾಲಯ ಕಟ್ಟಿಸಿದಳು. ರನ್ನ ಕವಿಯಿಂದ ಅಜಿತ ತೀರ್ಥಾಂಕರ ಪುರಾಣ ಬರೆಯಿಸಿ
ಅದರ ಹಸ್ತಪ್ರತಿಗಳನ್ನು ಹಂಚಿದಳು. ತಾನು ಕಟ್ಟಿಸಿದ ಜಿನಾಲಯಗಳಿಗೆ ದತ್ತಿಗಳನ್ನು ನೀಡಿದಳು. ಮೂವ್ ಟು ದ ನೆಕ್ಸ್ಟ್ ಮೇನ್. ಅ ಪಟ್ಟಿಯ ಅಂಶಗಳನ್ನು ಬ ಪಟ್ಟಿಯ ಅಂಶಗಳೊಂದಿಗೆ ಹೊಂದಿಸಿ ಬರೆಯಿರಿ. ಮ್ಯಾಚ್ ದ ಫಾಲೋವಿಂಗ್. ಆದಿಪುರಾಣ ಪಂಪಕವಿ, ಶಾಂತಿಪುರಾಣ ಪೊನ್ನಕವಿ, ಸಾಹಸ ಭೀಮ ವಿಜಯ ರನ್ನಕವಿ, ದಾನಚಿಂತಾಮಣಿ ಅತ್ತಿಮಬ್ಬೆ. ಓಕೆ, ನೆಕ್ಸ್ಟ್ ಬಿಟ್ಟಿರುವ ಸ್ಥಳದಲ್ಲಿ ಸರಿಯಾದ ಪದವನ್ನು ಬರೆದು ವಾಕ್ಯವನ್ನು ಪೂರ್ಣಗೊಳಿಸಿ. ಫಿಲ್ ಇನ್ ದ ಬ್ಲಾಂಕ್ಸ್. ಅತ್ತಿಮಬ್ಬೆಯ ಗುರುಗಳ ಹೆಸರು ಜಿನಚಂದ್ರ. ಅತ್ತಿಮಬ್ಬೆಯ ಗಂಡನ ಹೆಸರು ನಾಗದೇವ. ರನ್ನನ ಗುರುಗಳ ಹೆಸರು ಅಜಿತ ಸೇನಾಚಾರ್ಯ. ರನ್ನನಿಗೆ ಇದ್ದ ಬಿರುದು ಕವಿ ಚಕ್ರವರ್ತಿ. ಅತ್ತಿಮಬ್ಬೆಯ ಮಗನ ಹೆಸರು ಅಣ್ಣಿಗ ದೇವ. ರನ್ನನ ಮಗಳ ಹೆಸರು ಅತ್ತಿಮಬ್ಬೆ. It means Attimabbe's guru's name, Attimabbe's husband name, Ranna's guru's name, then title given to Ranna, then Attimabbe's son's name, then Ranna's daughter's name. Okay. Next main is ಭಾಷಾಭ್ಯಾಸದಿಂದ ನೆಕ್ಸ್ಟ್ ಮೇನ್ ಅಲ್ಲಿ ಇಲ್ಲಿ ನೀಡಿರುವ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ. ಮೇಕ್ ಯೋರ್ ಓನ್ ಸೆಂಟೆನ್ಸ್. ಸನ್ನಡತೆ ಮೀನ್ಸ್ ಗುಡ್ ಕಂಡಕ್ಟ್. ಒಳ್ಳೆಯ ಮಕ್ಕಳು ಸನ್ನಡತೆಯನ್ನ ಹೊಂದಿರ್ತಾರೆ. ಮೀನ್ಸ್ ಗುಡ್ ಚಿಲ್ಡ್ರನ್ ಹ್ಯಾವ್ ಗುಡ್ ಕಂಡಕ್ಟ್. ಓಕೆ. ಸಂಸ್ಕಾರ. ಸಂಸ್ಕಾರ ಮೀನ್ಸ್ ಕಲ್ಚರ್. ದೊಡ್ಡವರನ್ನ ಗೌರವಿಸುವುದು ಭಾರತೀಯರ ಸಂಸ್ಕಾರವಾಗಿದೆ. ರೆಸ್ಪೆಕ್ಟಿಂಗ್ ಎಲ್ಡರ್ಸ್ ಇಸ್ ದ ಕಲ್ಚರ್ ಆಫ್ ಇಂಡಿಯನ್ಸ್. ವಿವೇಕ. ವಿವೇಕ ಮೀನ್ಸ್ ಪ್ರುಡೆನ್ಸ್. ಓಕೆ. ಕಷ್ಟದ ಸಮಯದಲ್ಲಿ ವಿವೇಕದಿಂದ ವರ್ತಿಸುವುದು ಬಹಳ ಮುಖ್ಯ. ಇಟ್ ಇಸ್ ಇಂಪಾರ್ಟೆಂಟ್ ಟು ಆಕ್ಟ್ ವಿತ್ ಪ್ರುಡೆನ್ಸ್ ಇನ್ ಎವ್ರಿ ಮ್ಯಾಟರ್. ಓಕೆ. ವಿನಯ. ಹ್ಯುಮಿಲಿಟಿ. ವಿನಯವು ಮನುಷ್ಯನಿಗೆ ಭೂಷಣ. ಹ್ಯುಮಿಲಿಟಿ ಈಸ್ ದ ಆರ್ನಮೆಂಟ್ ಆಫ್ ಎ ಪರ್ಸನ್. ಅನುಪಮ ಮೀನ್ಸ್ ಇನ್ಕಂಪ್ಯಾರಬಲ್. ತಾಜ್ ಮಹಲ್ನ ಸೌಂದರ್ಯವು ಅನುಪಮವಾದದ್ದು. ದ ಬ್ಯೂಟಿ ಆಫ್ ದ ತಾಜ್ ಮಹಲ್ ಈಸ್ ಇನ್ಕಂಪ್ಯಾರಬಲ್. ಯಾರ ಜೊತೆಗೂ ಕಂಪೇರ್ ಮಾಡೋಕ್ಕಾಗಲ್ಲ. ಇನ್ಕಂಪ್ಯಾರಬಲ್, ಅನುಪಮ. ಓಕೆ. ನಾವು ನೆಕ್ಸ್ಟ್ ಈಸ್ ಇಲ್ಲಿ ನೀಡಿರುವ ಪದಗಳ ಅನ್ಯಲಿಂಗ ರೂಪವನ್ನ ಬರೆಯಿರಿ. ಜೆಂಡರ್ ಚೇಂಜ್ ಮಾಡಿ ಬರೆಯಿರಿ ಅಂತ. ಧರ್ಮಿಷ್ಠೆ, ಧರ್ಮಿಷ್ಠ. ಚತುರ, ಚತುರೆ. ದಾನಶೂರ, ದಾನಶೂರೆ. ದಯಾಶೀಲೆ, ದಯಾಶೀಲ. ಸಂಪನ್ನೆ, ಸಂಪನ್ನ. ಕವಿ, ಕವಯಿತ್ರಿ. ಓಕೆ. ಇಲ್ಲಿ ನೀಡಿರುವ ಪದಗಳನ್ನು ಬಿಡಿಸಿ ಬರೆಯಿರಿ. ವಿದ್ಯಾಭ್ಯಾಸ, ವಿದ್ಯಾ ಪ್ಲಸ್ ಅಭ್ಯಾಸ. ದಿವ್ಯಾದರ್ಶ, ದಿವ್ಯ ಪ್ಲಸ್ ಆದರ್ಶ. ಬಿರುದಾಂಕಿತ, ಬಿರುದು ಪ್ಲಸ್ ಅಂಕಿತ. ಜಿನಾಲಯ, ಜಿನ ಪ್ಲಸ್ ಆಲಯ. ವೀರಾವೇಶ, ವೀರ ಪ್ಲಸ್ ಆವೇಶ. ಸಾಹಿತ್ಯಾಭಿಮಾನಿ, ಸಾಹಿತ್ಯ ಪ್ಲಸ್ ಅಭಿಮಾನಿ. ಓಕೆ. ನೆಕ್ಸ್ಟ್ ಮೇನ್. ವಾಕ್ಯದಲ್ಲಿರುವ ಪದಗಳನ್ನು ಅರ್ಥಪೂರ್ಣವಾಗಿ ಜೋಡಿಸಿ ಬರೆಯಿರಿ. ಅರೇಂಜ್ ದ ವರ್ಡ್ಸ್ ಇನ್ ದ ಸೆಂಟೆನ್ಸ್ ಮೀನಿಂಗ್ಫುಲಿ ಅಂಡ್ ರೈಟ್. ಅತ್ತಿಮಬ್ಬೆ ನೆಲೆಸಿದಳು ಲಕ್ಕುಂಡಿಯಲ್ಲಿ ಮಗನೊಂದಿಗೆ ಇದೆ. ಜಂಬಲ್ಡ್ ಆಗಿದ್ದಾವೆ ಪದಗಳು. ಸೊ ಅದನ್ನ ಅರ್ಥಪೂರ್ಣವಾಗಿ ಜೋಡಿಸಬೇಕಂತೆ. ಅತ್ತಿಮಬ್ಬೆ ಮಗನೊಂದಿಗೆ ಲಕ್ಕುಂಡಿಯಲ್ಲಿ ನೆಲೆಸಿದಳು ಮೀನ್ಸ್ ಅತ್ತಿಮಬ್ಬೆ ಲಿವ್ಡ್ ಇನ್ ಲಕ್ಕುಂಡಿ ವಿತ್ ಹರ್ ಸನ್. ರಣರಂಗದಲ್ಲಿ, ಸೊ ಆನ್ಸರ್ ಹೇಳ್ತೀನಿ ನಾನು. ಅತ್ತಿಮಬ್ಬೆ ರಣರಂಗದಲ್ಲಿ ಸಾರಥಿಯಾಗಿ ರಥ ನಡೆಸುತ್ತಿದ್ದಳು. It means Attimabbe was driving the chariot as a charioteer in the battlefield. ಮರಣಾಂತರ ಫಸ್ಟ್. ನಾಗದೇವನ ಮರಣಾಂತರ. ಅತ್ತಿಮಬ್ಬೆ ವೈರಾಗ್ಯ ತಾಳಿದಳು. ಆಫ್ಟರ್ ನಾಗದೇವಾಸ್ ಡೆತ್ ಅತ್ತಿಮಬ್ಬೆ ಟುಕ್ ಅಪ್ ವೈರಾಗ್ಯ. ವೈರಾಗ್ಯ ಅಂದರೆ ರಿನನ್ಸಿಯೇಷನ್. ಓಕೆ. ಇಲ್ಲಿ ನೀಡಿರುವ ಪದಗಳ ವಚನ ಬದಲಿಸಿ ಬರೆಯಿರಿ. ಅಂದರೆ ವಚನ ಏಕವಚನ, ಬಹುವಚನ ಇದೆಯಲ್ವಾ ಅದು. ಕೃತಿಗಳು, ಕೃತಿ. ದತ್ತಿ, ದತ್ತಿಗಳು. ಮಗು, ಮಕ್ಕಳು. ಅಣ್ಣ, ಅಣ್ಣಂದಿರು. ವೀರ, ವೀರರು. ಬಾಲಕ, ಬಾಲಕರು. ನೆಕ್ಸ್ಟ್ ಮೇನ್. ಇಲ್ಲಿ ನೀಡಿರುವ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ. ಮೊದಲನೇ ಗಾದೆ ಬೆಳೆಯುವ ಸಿರಿ ಮೊಳಕೆಯಲ್ಲಿ. ವಿಸ್ತರಣೆ ಹೀಗಿದೆ. ಭವಿಷ್ಯದಲ್ಲಿ ದೊಡ್ಡ ಹೆಸರು ಮತ್ತು ಸಂಪತ್ತನ್ನು ಗಳಿಸುವ ವ್ಯಕ್ತಿಯ ಗುಣಗಳು ಮತ್ತು ಸಾಮರ್ಥ್ಯಗಳು ಅವರ ಬಾಲ್ಯದಲ್ಲಿಯೇ ಕಾಣಸಿಗುತ್ತವೆ. ಅತ್ತಿಮಬ್ಬೆಯು ಬಾಲ್ಯದಲ್ಲೇ ಚತುರೆ, ವಿನಯ ಮತ್ತು ವಿವೇಕ ಸಂಪನ್ನೆಯಾಗಿದ್ದಳು. ಎರಡನೇ ಗಾದೆ ಮನೆಯೇ ಮೊದಲ ಪಾಠಶಾಲೆ. ವಿಸ್ತರಣೆ ಮಕ್ಕಳಿಗೆ ಮನೆಯೇ ಮೊದಲ ಶಿಕ್ಷಣದ ಸ್ಥಳವಾಗಿದೆ. ತಂದೆ ತಾಯಿ ನೀಡುವ ಸಂಸ್ಕಾರ ಮತ್ತು ಮಾರ್ಗದರ್ಶನವು ಮಕ್ಕಳ ವ್ಯಕ್ತಿತ್ವವನ್ನು ರೂಪಿಸುತ್ತದೆ. ಅತ್ತಿಮಬ್ಬೆಗೆ ತಂದೆ ತಾಯಿಯಿಂದ ಉತ್ತಮ ಸಂಸ್ಕಾರ ದೊರೆಯಿತು. ಇದಿಷ್ಟು ಈ ಪಾಠಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಮತ್ತೆ ಭಾಷಾಭ್ಯಾಸ ಆಗಿರಬಹುದು. ಗಾದೆ ಮಾತುಗಳು ಬಹಳ ಸಿಂಪಲ್ ಆಗಿ ತಗೊಂಡಿದ್ದೀನಿ. ಸೊ ನೀವು ಇನ್ನೂ ಹೆಚ್ಚಿನದಾಗಿ ಬೇರೆ ಗಾದೆ ಮಾತುಗಳನ್ನು ಅದರ ವಿವರಣೆಯನ್ನು ಸಹ ಬರೀಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಫ್ರೆಂಡ್ಸ್. ಒಂದು ವೇಳೆ ನಿಮಗೆ ಈ ಒಂದು
ಪಾಠದ ಪ್ರಶ್ನೋತ್ತರಗಳು ಅಥವಾ ಎಲ್ಲ ಒಂದು ತಿಳಿ ಕನ್ನಡದ ಪಾಠದ ಪ್ರಶ್ನೋತ್ತರಗಳು ಇಂಗ್ಲೀಷಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಆನ್ಸರ್ಸ್ಗಳನ್ನು ಅಂತ ನೀವು ಕಮೆಂಟಲ್ಲಿ ಹೇಳಿದ್ರೆ ಡೆಫಿನೆಟ್ಲಿ ಐ ಟ್ರೈ ಟು ಮೇಕ್ ದಟ್ ವಿಡಿಯೋಸ್. ಥ್ಯಾಂಕ್ ಯು ಒನ್ಸ್ ಅಗೇನ್.